ಏನು ಸರ್? ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರವು ನಮಗೆ ಷಡ್ಯಂತ್ರ ಮಾಡ್ತಿದ್ದಾರೆ SIT ಅವರು ರಾಜ್ಯಪಾಲರಿಗೆ ಈಗ ತಮಗೆಲ್ಲ ಗೊತ್ತಿರೋದು ವಿಚಾರ. ಈಗೇನು ಹೊಸದಾಗಿ ಗವರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿ ಮೇಲೆ ಕೇಳಿರೋದು ನಾವು ಸರ್ಕಾರ ಕೇಳಿಲ್ಲ. ಲೋಕಾಯುಕ್ತ SIT ಅವರು ಕೇಳಿರೋದು ನವೆಂಬರಲ್ಲೇ ಕೇಳಿರೋದು. ಈಗೇನು ಕೇಳಿಲ್ಲ. ನಾನು ನೋಡಿದೆ, ನಾನು ಮನೆ ಕುಮಾರಸ್ವಾಮಿ ಅವರು ಹೇಳಿಕೆ ನಾನು ನೋಡಿದೆ. ನಾನು ಯಾರು ಏನು ಮಾಡೋಕ್ಕಾಗಲ್ಲ, 10 ಜನ ಸಿದ್ದರಾಮಯ್ಯ ಬಂದರು ಏನು ಮಾಡೋಕ್ಕಾಗಲ್ಲ ಅಂತ. ಸಿದ್ದರಾಮಯ್ಯ ಮಧ್ಯಕ್ಕೆ ಏನಕ್ಕೆ ಬರ್ತಾರೆ? ಇದು ಸಿದ್ದರಾಮಯ್ಯ ಮಧ್ಯಕ್ಕೆ ಏನಕ್ಕೆ ತೊಗೊತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದು SIT ಅವರು ನವೆಂಬರಲ್ಲೇ ಪ್ರಾಸಿಕ್ಯೂಷನ್ ಕೊಡಿ ಅಂತ ಕುಮಾರಸ್ವಾಮಿ ಮೇಲೆ SIT ಪರ್ಮಿಷನ್ ಕೊಡಿ ಅಂತ ನವೆಂಬರಲ್ಲೇ ಕೇಳಿರೋದು. ಇದು ಸಿದ್ದರಾಮಯ್ಯ ಬಗ್ಗೆ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ ಮಾನ್ಯ ರಾಜ್ಯಪಾಲರು. ನಾವು ಇದೇ ಕೇಳಿ ರಾಜ್ಯಪಾಲರಿಗೆ ಏನು ಪ್ರಶ್ನೆ ನಮ್ದಂದ್ರೆ, ಇದು ಪ್ರೈವೇಟ್ ಕಂಪ್ಲೇಂಟೆಂಟ್ ಕೊಟ್ಟಿದ್ದಕ್ಕೆ ನೀವು ಪ್ರಾಸಿಕ್ಯೂಷನ್ನ ಅನುಮತಿ ನೀವು ಕೊಟ್ಟಿದ್ದೀರಾ ಯಾರೋ ಸಿದ್ದರಾಮಯ್ಯ ಮೇಲೆ. ಇದು ನವೆಂಬರಲ್ಲೇ ಕೊಟ್ಟಿರೋದು, ಕುಮಾರಸ್ವಾಮಿ ಮೇಲೆ ಏನಕ್ಕೆ ಕೊಟ್ಟಿಲ್ಲ ಅಂತ ಮಾನ್ಯ ರಾಜ್ಯಪಾಲರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಭಾಳ ನೆನ್ನೆ ನೋಡಿದೆ ಮಾಧ್ಯಮದಲ್ಲಿ, ನಾನು ಯಾರು ಏನು ಮಾಡೋಕ್ಕಾಗಲ್ಲ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಸ್ವಾಮಿ, ನಿಮಗೆ ನೈತಿಕ ಸಿದ್ದರಾಮಯ್ಯ ಬಗ್ಗೆ ಯಾವ ನೈತಿಕ ಹಕ್ಕಿದೆ ತಮ್ಮ ಮಾತಾಡೋಕ್ಕಂತ ತಮ್ಮ ಕೇಳಕ್ಕೆ ಬಯಸ್ತದೆ. ಯಾವ ನೈತಿಕ ಹಕ್ಕಿದೆ ತಮಗೆ ಸಿದ್ದರಾಮಯ್ಯ ಬಗ್ಗೆ ತಮ್ಮ ಮಾತಾಡೋಕ್ಕೆ? ಏನಿದೆ ಸಿದ್ದರಾಮಯ್ಯ ಇದ್ದಲ್ಲಿ? ಮೂಡಾದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಏನಿದೆ? ಏನು ಪಾತ್ರ ಇದೆ ಸಿದ್ದರಾಮಯ್ಯ ಅವ್ರದ್ದು? ಸಿದ್ದರಾಮಯ್ಯ ಹೆಸರಲ್ಲಿದೆ. ಅವ್ರು ಯಾರೋ ಆ್ಯಕ್ಷನಲ್ಲಿ ತೊಗೊಂಡಿರೋದು ಲ್ಯಾಂಡ್. ಅವ್ರು ಬಂದು ದೇವರಾಜ್ ಅವ್ರು ಬಂದು 2004 ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಬಾಮೈದನ್ ಕೊಟ್ಟಿದ್ದಾರೆ. ಅದಾದಮೇಲೆ ಅವರು 2010 ಡಿನೋಟಿಫಿಕೇಶನ್ ಮಾಡಿಬಿಟ್ಟು ಅವ್ರು 2010 ಅವ್ರ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ತಪ್ಪೇನಿದೆ ಅದಲ್ಲಿ? ಆಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಏನು ಆಲ್ಟರ್ನೇಟ್ ಸೈಟ್ ತೊಗೊಂಡಿಲ್ಲ. ಇದು ಇವ್ರ ಜಾಗದಲ್ಲಿ 3 ಎಕರೆ 16 ಗುಂಟೆದಲ್ಲಿ ಸೈಡ್ ಎಲ್ಲ ಹಂಚ್ಬಿಟ್ಟು ಅವ್ರು ಬೇರೆಯವ್ರು ಕೊಟ್ಟಿದ್ದಕ್ಕೆ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ರು. ಇವ್ರು ಕೇಳಿದ್ದಾರೆ, ನಮ್ಮ ಜಾಗದಲ್ಲಿ ನೀವು ಪರಿಹಾರ ಕೊಟ್ಟಿಲ್ಲ, ಕಂಪೋಸಿಷನ್ ಕೊಟ್ಟಿಲ್ಲ, ನೀವು ಸೈಡ್ ಮಾಡಿ ಹಂಚ್ಬಿಟ್ಟಿದ್ದೀರ ಅಂತ ಪತ್ರ ಬರೆದಿದ್ದಾರೆ. ನಿಜ, ಅದು ಪತ್ರ ಬರೆದಿದ್ದಾರೆ. ಅದ್ ಪ್ರಕಾರ 21 ಯಾರು ಸರ್ಕಾರ ಇತ್ತು? BJP ಸರ್ಕಾರದಲ್ಲಿ ತೀರ್ಮಾನ ತಗೊಂಡು 14 ಸೈಟ್ ಕೊಡ್ಬೇಕಂತ ತೀರ್ಮಾನ ತಗೊಂಡು 14 ಸೈಟ್ ಕೊಟ್ಟಿದ್ದಾರೆ. ಬರೇ ಇವ್ರು ಮಾತ್ರ ಕೊಟ್ಟಿಲ್ಲ, ಅದು ಭಾಳ ಜನ ಇರ್ತಾರ ತರ. ಭಾಳ ಜನದಲ್ಲಿ 125 ಇವ್ರು 14 ಸೈಟ್ ಇವ್ರು ಕೊಟ್ಟಿದ್ದಾರೆ. ಇವ್ರು ಸಿದ್ದರಾಮಯ್ಯ ಪಾತ್ರ ಏನಿದೆ? ಏನು ಸರ್? ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರವು ನಮಗೆ ಷಡ್ಯಂತ್ರ ಮಾಡ್ತಿದ್ದಾರೆ SIT ಅವರು ರಾಜ್ಯಪಾಲರಿಗೆ ಈಗ ತಮಗೆಲ್ಲ ಗೊತ್ತಿರೋದು ವಿಚಾರ. ಈಗೇನು ಹೊಸದಾಗಿ ಗವರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿ ಮೇಲೆ ಕೇಳಿರೋದು ನಾವು ಸರ್ಕಾರ ಕೇಳಿಲ್ಲ. ಲೋಕಾಯುಕ್ತ SIT ಅವರು ಕೇಳಿರೋದು ನವೆಂಬರಲ್ಲೇ ಕೇಳಿರೋದು. ಈಗೇನು ಕೇಳಿಲ್ಲ. ನಾನು ನೋಡಿದೆ, ನಾನು ಮನೆ ಕುಮಾರಸ್ವಾಮಿ ಅವರು ಹೇಳಿಕೆ ನಾನು ನೋಡಿದೆ. ನಾನು ಯಾರು ಏನು ಮಾಡೋಕ್ಕಾಗಲ್ಲ, 10 ಜನ ಸಿದ್ದರಾಮಯ್ಯ ಬಂದರು ಏನು ಮಾಡೋಕ್ಕಾಗಲ್ಲ ಅಂತ. ಸಿದ್ದರಾಮಯ್ಯ ಮಧ್ಯಕ್ಕೆ ಏನಕ್ಕೆ ಬರ್ತಾರೆ? ಇದು ಸಿದ್ದರಾಮಯ್ಯ ಮಧ್ಯಕ್ಕೆ ಏನಕ್ಕೆ ತೊಗೊತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದು SIT ಅವರು ನವೆಂಬರಲ್ಲೇ ಪ್ರಾಸಿಕ್ಯೂಷನ್ ಕೊಡಿ ಅಂತ ಕುಮಾರಸ್ವಾಮಿ ಮೇಲೆ SIT ಪರ್ಮಿಷನ್ ಕೊಡಿ ಅಂತ ನವೆಂಬರಲ್ಲೇ ಕೇಳಿರೋದು. ಇದು ಸಿದ್ದರಾಮಯ್ಯ ಬಗ್ಗೆ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ ಮಾನ್ಯ ರಾಜ್ಯಪಾಲರು. ನಾವು ಇದೇ ಕೇಳಿ ರಾಜ್ಯಪಾಲರಿಗೆ ಏನು ಪ್ರಶ್ನೆ ನಮ್ದಂದ್ರೆ, ಇದು ಪ್ರೈವೇಟ್ ಕಂಪ್ಲೇಂಟೆಂಟ್ ಕೊಟ್ಟಿದ್ದಕ್ಕೆ ನೀವು ಪ್ರಾಸಿಕ್ಯೂಷನ್ನ ಅನುಮತಿ ನೀವು ಕೊಟ್ಟಿದ್ದೀರಾ ಯಾರೋ ಸಿದ್ದರಾಮಯ್ಯ ಮೇಲೆ. ಇದು ನವೆಂಬರಲ್ಲೇ ಕೊಟ್ಟಿರೋದು, ಕುಮಾರಸ್ವಾಮಿ ಮೇಲೆ ಏನಕ್ಕೆ ಕೊಟ್ಟಿಲ್ಲ ಅಂತ ಮಾನ್ಯ ರಾಜ್ಯಪಾಲರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಭಾಳ ನೆನ್ನೆ ನೋಡಿದೆ ಮಾಧ್ಯಮದಲ್ಲಿ, ನಾನು ಯಾರು ಏನು ಮಾಡೋಕ್ಕಾಗಲ್ಲ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಸ್ವಾಮಿ, ನಿಮಗೆ ನೈತಿಕ ಸಿದ್ದರಾಮಯ್ಯ ಬಗ್ಗೆ ಯಾವ ನೈತಿಕ ಹಕ್ಕಿದೆ ತಮ್ಮ ಮಾತಾಡೋಕ್ಕಂತ ತಮ್ಮ ಕೇಳಕ್ಕೆ ಬಯಸ್ತದೆ. ಯಾವ ನೈತಿಕ ಹಕ್ಕಿದೆ ತಮಗೆ ಸಿದ್ದರಾಮಯ್ಯ ಬಗ್ಗೆ ತಮ್ಮ ಮಾತಾಡೋಕ್ಕೆ? ಏನಿದೆ ಸಿದ್ದರಾಮಯ್ಯ ಇದ್ದಲ್ಲಿ? ಮೂಡಾದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಏನಿದೆ? ಏನು ಪಾತ್ರ ಇದೆ ಸಿದ್ದರಾಮಯ್ಯ ಅವ್ರದ್ದು? ಸಿದ್ದರಾಮಯ್ಯ ಹೆಸರಲ್ಲಿದೆ. ಅವ್ರು ಯಾರೋ ಆ್ಯಕ್ಷನಲ್ಲಿ ತೊಗೊಂಡಿರೋದು ಲ್ಯಾಂಡ್. ಅವ್ರು ಬಂದು ದೇವರಾಜ್ ಅವ್ರು ಬಂದು 2004 ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಬಾಮೈದನ್ ಕೊಟ್ಟಿದ್ದಾರೆ. ಅದಾದಮೇಲೆ ಅವರು 2010 ಡಿನೋಟಿಫಿಕೇಶನ್ ಮಾಡಿಬಿಟ್ಟು ಅವ್ರು 2010 ಅವ್ರ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ತಪ್ಪೇನಿದೆ ಅದಲ್ಲಿ? ಆಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಏನು ಆಲ್ಟರ್ನೇಟ್ ಸೈಟ್ ತೊಗೊಂಡಿಲ್ಲ. ಇದು ಇವ್ರ ಜಾಗದಲ್ಲಿ 3 ಎಕರೆ 16 ಗುಂಟೆದಲ್ಲಿ ಸೈಡ್ ಎಲ್ಲ ಹಂಚ್ಬಿಟ್ಟು ಅವ್ರು ಬೇರೆಯವ್ರು ಕೊಟ್ಟಿದ್ದಕ್ಕೆ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ರು. ಇವ್ರು ಕೇಳಿದ್ದಾರೆ, ನಮ್ಮ ಜಾಗದಲ್ಲಿ ನೀವು ಪರಿಹಾರ ಕೊಟ್ಟಿಲ್ಲ, ಕಂಪೋಸಿಷನ್ ಕೊಟ್ಟಿಲ್ಲ, ನೀವು ಸೈಡ್ ಮಾಡಿ ಹಂಚ್ಬಿಟ್ಟಿದ್ದೀರ ಅಂತ ಪತ್ರ ಬರೆದಿದ್ದಾರೆ. ನಿಜ, ಅದು ಪತ್ರ ಬರೆದಿದ್ದಾರೆ. ಅದ್ ಪ್ರಕಾರ 21 ಯಾರು ಸರ್ಕಾರ ಇತ್ತು? BJP ಸರ್ಕಾರದಲ್ಲಿ ತೀರ್ಮಾನ ತಗೊಂಡು 14 ಸೈಟ್ ಕೊಡ್ಬೇಕಂತ ತೀರ್ಮಾನ ತಗೊಂಡು 14 ಸೈಟ್ ಕೊಟ್ಟಿದ್ದಾರೆ. ಬರೇ ಇವ್ರು ಮಾತ್ರ ಕೊಟ್ಟಿಲ್ಲ, ಅದು ಭಾಳ ಜನ ಇರ್ತಾರ ತರ. ಭಾಳ ಜನದಲ್ಲಿ 125 ಇವ್ರು 14 ಸೈಟ್ ಇವ್ರು ಕೊಟ್ಟಿದ್ದಾರೆ. ಇವ್ರು ಸಿದ್ದರಾಮಯ್ಯ ಪಾತ್ರ ಏನಿದೆ?